ರತ್ನಗಿರಿ ಎಂಬ ಊರಿನಲ್ಲಿ ರಂಗಯ್ಯ ಮತ್ತು ಪಾರ್ವತಿ ಎಂಬ ದಂಪತಿಗಳಿದ್ದರು. ಅವರು ಊರಿನಲ್ಲಿ ಆದರ್ಶ ದಂಪತಿಗಳಾಗಿದ್ದರು. ದಾನಧರ್ಮದಲ್ಲಿ ಯಾವಾಗಲೂ ಮುಂದಿದ್ದ ಅವರು ಏನನ್ನಾದರೂ ಕೇಳಿ ಬಂದವರಿಗೆ ಬರಿ ಕೈಯಲ್ಲಿ ಕಳಿಸುತ್ತಿರಲಿಲ್ಲ. ಊರಿನ ಹೊರಗೆ ಒಂದು ಸುಂದರವಾದ ಮನೆಯಲ್ಲಿ ಇಬ್ಬರೂ ವಾಸಿಸುತ್ತಿದ್ದರು. ದಿನನಿತ್ಯ ಕೃಷಿಕಾರ್ಯವನ್ನು ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಹೀಗೆ ಕಾಲ ಕಳೆದಂತೆ ಈ ಇಬ್ಬರು ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ. ಸದಾಕಾಲ ಅವರ ಮನಸ್ಸಿನಲ್ಲಿ ನಮಗೆ ಮಕ್ಕಳಾಗಲಿಲ್ಲ ಎಂಬ ಕೊರಗು ಕಾಡುತ್ತಿತ್ತು. ಒಂದಿನ ಹೊಲದಲ್ಲಿ ತಮ್ಮ ಕೆಲಸವನ್ನು ಮುಗಿಸಿ ಮನೆಯಲ್ಲಿ ಮಾತನಾಡುತ್ತಾ ಕುಳಿತರು. ಆಗ ಪಾರ್ವತಿ ಅಳುತ್ತಾ, ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇವೋ ಗೊತ್ತಿಲ್ಲ, ಆದರೆ ಈಗ ಆ ದೇವರು ನಮಗೆ ಮಕ್ಕಳನ್ನು ಕರುಣಿಸುತ್ತಿಲ್ಲ. ಹೀಗಾದರೆ ನಮ್ಮನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುವವರು ಯಾರು? ಪಾರ್ವತಿ ಅಳಬೇಡ, ನಾವು ಮಾಡಿದ ಪುಣ್ಯ ಕರ್ಮದ ಮೇಲೆ ದೇವರು ನಮಗೆ ಮಕ್ಕಳನ್ನು ನೀಡುತ್ತಾನೆ. ಅಲ್ಲಿಯವರೆಗೂ ಬೇರೆಯವರ ಮಕ್ಕಳನ್ನು ನೋಡಿ ಖುಷಿಪಡೋಣ, ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ. ಆದರೂ ಪಾರ್ವತಿಯ ಕಣ್ಣೀರು ನಿಲ್ಲಲಿಲ್ಲ. ಆ ದಿನ ಹೆಂಡತಿಗೆ ಸಮಾಧಾನ ಹೇಳಿ ಇಬ್ಬರೂ ಅದೇ ಚಿಂತೆಯಲ್ಲಿಯೇ ಮಲಗಿದರು. ಮರುದಿನ ಬೆಳಿಗ್ಗೆ ಎಂದಿನಂತೆ ಕೆಲಸಕ್ಕಾಗಿ ಹೊಲಕ್ಕೆ ಹೋಗುತ್ತಿದ್ದರು. ಆಗ ಊರಿನ ಕೆಲವು ಮಹಿಳೆಯರು ಪಾರ್ವತಿಯನ್ನು ನೋಡಿ ಇವಳು ಮಕ್ಕಳಾಗದ ಬಂಜೆ, ಇವಳಿಗೆ ಮಕ್ಕಳಿಲ್ಲ ಎಂದು ಇವರ ಬಳಿ ನಮ್ಮ ಮಕ್ಕಳನ್ನು ಕಳುಹಿಸಬಾರದು ಎಂದು ಹೀಯಾಳಿಸಿದರು. ಆಗ ಪಾರ್ವತಿ ಸಪ್ಪೆ ಮೊರೆ ಹಾಕಿಕೊಂಡು ಅಳುತ್ತ ಮನೆಗೆ ಬಂದು ನಡೆದ ವಿಷಯವನ್ನೆಲ್ಲ ತನ್ನ ಗಂಡನಿಗೆ ತಿಳಿಸಿದಳು. ಊರಿನ ಮಹಿಳೆಯರೆಲ್ಲರೂ ನಮ್ಮನ್ನ ಮಕ್ಕಳಿಲ್ಲದವರು ಎಂದು ಹೀಯಾಳಿಸುತ್ತಿದ್ದಾರೆ, ನಮ್ಮ ಬಳಿ ಮಕ್ಕಳನ್ನು ಕಳುಹಿಸಬೇಡಿ ಎಂದು ಕಟುವಾಗಿ ಮಾತನಾಡುತ್ತಿದ್ದಾರೆ ಎಂದು ಕಣ್ಣೀರು ಹಾಕಿದಳು. ಪಾರ್ವತಿ ಅಳಬೇಡ, ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ, ದೇವರಿಗೆ ನಮ್ಮ ಮೇಲೆ ಕರುಣೆ ಇದ್ದರೆ ನಮಗೂ ಮಕ್ಕಳನ್ನು ಕರುಣುತ್ತಾನೆ, ಇಲ್ಲವಾದರೆ ಇಲ್ಲ. ಮರುದಿನ ಬೆಳಿಗ್ಗೆ ರಂಗಯ್ಯ ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೊರಟಿದ್ದನು. ಆ ವೇಳೆ ಅದೇ ಊರಿನ ಹಿರಿಯ ಮತ್ತು ತುಂಬಾ ಸರಳನಯ ನುಡಿಯ ರಾಮಯ್ಯ ಎಂಬ ವ್ಯಕ್ತಿ ಎದುರಾದನು. ರಂಗಯ್ಯ ಚಿಂತೆಯಲ್ಲಿ ಬರುತ್ತಿರುವುದನ್ನು ಗಮನಿಸಿದ ಅವನು, ರಾಮಯ್ಯ, ಯಾಕೆ ಎಲ್ಲಿ ಹೊರಟಿದ್ದೀಯಾ? ಯಾಕೆ ಚಿಂತೆಯಲ್ಲಿ ಮುಳುಗಿದ ಹಾಗೆ ಕಾಣುತ್ತೀಯಾ? ಏನಾದರೂ ತೊಂದರೆಯಾಯಿತೆ? ಇಲ್ಲ ಹಿರಿಯರೇ, ಇಲ್ಲಿ ಪಕ್ಕದ ಊರಿಗೆ ಹೊರಟಿದ್ದೇನೆ, ನಮಗೆ ಮಕ್ಕಳಿಲ್ಲ ಎಂದು ಎಲ್ಲರೂ ನಮ್ಮನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ. ಹಾಗಾಗಿ ನನಗೂ ನನ್ನ ಹೆಂಡತಿಗೂ ದಿನನಿತ್ಯ ಈ ಕೊರಗು ಕಾಡುತ್ತಿದೆ. ಅಯ್ಯೋ ಹುಚ್ಚ, ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳಬೇಡ. ನೀವು ಮಾಡುತ್ತಿರುವ ಪುಣ್ಯಕ್ಕೆ ದೇವರು ಮಕ್ಕಳನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಇದಕ್ಕೆಲ್ಲ ಚಿಂತೆ ಮಾಡಬೇಡ, ಯಾರ ಮಾತಿನ್ನೂ ಹಚ್ಚಿಕೊಳ್ಳಬೇಡ, ಸಮಾಧಾನದಿಂದಿರು. ನಿಮ್ಮ ಒಳ್ಳೆ ಕಾರ್ಯಕ್ಕೆ ದೇವರು ಸದಾ ನಿಮ್ಮನ್ನು ಕಾಯುತ್ತಾನೆ. ನಂತರ ಹಾಗೆ ಮಧ್ಯಾಹ್ನದ ಬಿಸಿಲು ನೆತ್ತಿಯನ್ನು ಸುಡುತ್ತಿತ್ತು. ಹಾಗೆ ದಣಿವಾರಿಸಿಕೊಳ್ಳಲು ಅಲ್ಲೇ ಇರುವ ಬೇವಿನ ಮರದ ಕೆಳಗೆ ಮಲಗಿದನು. ಕೆಲವು ಸಮಯದ ಎದ್ದು ನಂತರ ತಾನು ಹೋಗಬೇಕಿದ್ದ ಊರಿಗೆ ಹೋಗಿ ತನ್ನ ಕಾರ್ಯವನ್ನು ಮುಗಿಸಿ ಮನೆಗೆ ಬಂದನು. ರಾತ್ರಿ ಗಂಡ ಹೆಂಡತಿ ಊಟ ಮಾಡುತ್ತಾ ಕುಳಿತರು. ನಾವೇಕೆ ಇನ್ನೊಮ್ಮೆ ವೈದ್ಯರ ಬಳಿ ತೋರಿಸಬಾರ್ದು, ನೋಡೋಣ, ಇನ್ನೊಮ್ಮೆ ಕೊನೆಯ ಬಾರಿ ಪ್ರಯತ್ನ ಮಾಡೋಣ, ಇದೊಂದು ಬಾರಿ ನನ್ನ ಮಾತು ಕೇಳಿ, ಇನ್ಯಾವತ್ತೂ ನಾನ್ ಕೇಳಲ್ಲ. ಈಗಾಗಲೇ ಹಲವಾರು ಬಾರಿ ಬೇರೆ ಕಡೆಗಳಲ್ಲಿ ತೋರಿಸಿದ್ದೇವೆ, ಎಲ್ಲ ವೈದ್ಯರು ನಿಮಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿದ್ದಾರೆ. ಆದ್ರೂ ನಾವ್ಯಾಕೆ ಮತ್ತೆ ಮತ್ತೆ ತೋರಿಸಬೇಕು ಪಾರ್ವತಿ? ಹಾಗೆಯೇ ಕತ್ತಲು ಆವರಿಸಿತು. ಮರುದಿನ ಇಬ್ಬರು ಎದ್ದು ದೇವರಿಗೆ ಕೈಮುಗಿದು ಪಕ್ಕದೂರಿನ ವೈದ್ಯರನ್ನು ಕಾಣಲು ಹೆಜ್ಜೆಯನ್ನು ಹಾಕಿದರು. ಸುಮಾರು ಹೊತ್ತುಕಾಲು ದಾರಿಯಲ್ಲಿಯೇ ಪಕ್ಕದೂರನ್ನು ತಲುಪಿದರು. ಬಳಿಕ ವೈದ್ಯರ ಬಳಿ ತಮ್ಮ ನೋವನ್ನು ತೋಡಿಕೊಂಡರು. ನಂತರ ವೈದ್ಯರ ತಪಾಸಣೆ ಮಾಡಿದ ಬಳಿಕ ಇಬ್ಬರು ದಂಪತಿಗಳನ್ನು ನೋಡಿ, ರಂಗಯ್ಯ, ನಿಮಗೆ ಮಕ್ಕಳು ಆಗಲು ತೊಂದರೆ ಇದೆ, ಎಲ್ಲ ತಪಾಸಣೆ ಮಾಡಿದರೂ ಮಕ್ಕಳು ಆಗುವುದಿಲ್ಲ ಎಂಬ ವರದಿಗಳು ಬರುತ್ತಿವೆ. ನಿಮಗೆ ಕೈ ಮುಗಿಯುತ್ತೇನೆ, ಹಾಗೆನ್ನಬೇಡಿ, ಹಣ ಎಷ್ಟಾದರೂ ಖರ್ಚಾಗಲಿ, ನಮಗೆ ಮಕ್ಕಳು ಬೇಕು. ಹೀಗೆ ತನ್ನ ಹೆಂಡತಿ ಗೋಗರೆಯುತ್ತಿರುವುದನ್ನು ನೋಡಿದ ರಂಗಯ್ಯ ಏನು ಮಾತನಾಡದೆ ಈ ಸಮಾಧಾನ ಮಾಡಿ ಅಲ್ಲಿಂದ ಮತ್ತೆ ತಮ್ಮ ಊರಿಗೆ ಬಂದರು. ಸದಾಕಾಲ ಚಿಂತೆಯಲ್ಲಿ ತೊಡಕಿದ್ದ ದಂಪತಿ ಊಟ ಮಾಡದೆ ಹಾಗೆ ಮಲಗಿಕೊಂಡರು. ಆ ರಾತ್ರಿ ಕನಸಿನಲ್ಲಿ ಶಿವನ ರೂಪದಲ್ಲಿ ಬಂದ ಸನ್ಯಾಸಿ, ಪಾರ್ವತಿ, ನಿಮಗೆ ಮಕ್ಕಳಾಗುತ್ತವೆ ಎಂಬ ಕರೆ ಕೇಳಿದಂತಾಯಿಯು. ಪಾರ್ವತಿ ತನಗಾದ ಕನಸಿನ ಕುರಿತು ರಂಗಯ್ಯನಿಗೆ ತಿಳಿಸಿದಳು. ಬಳಿಕ ದೇವರಿಗೆ ಕೈಮುಗಿದು ಇಬ್ಬರು ಮಲಗಿದರು. ಮರುದಿನ ಬೆಳಿಗ್ಗೆ ಅವಳ ಕನಸಿನಲ್ಲಿ ಬಂದ ಸನ್ಯಾಸಿ ಅವರ ಮನೆಯ ಬಳಿ ಬಂದರು. ಗಂಡ ಹೆಂಡತಿ ಅವರನ್ನು ಬರಮಾಡಿಕೊಂಡು ಅತಿಥಿ ಉಪಚಾರವನ್ನು ತುಂಬಾ ಸಂತೋಷದಿಂದ ಮಾಡಿದರು. ಬಳಿಕ ಗುರುಗಳ ಆಶೀರ್ವಾದ ಪಡೆದ ದಂಪತಿಗಳು ತಮ್ಮ ಸಂಕಷ್ಟವನ್ನು ಅವರ ಬಳಿ ಹೇಳಿಕೊಂಡರು. ನಂತರ ಗುರುಗಳು, ನಿಮ್ಮ ಪುಣ್ಯ ಕಾರ್ಯ ಸದಾ ನಿಮ್ಮ ಜೊತೆಗಿರುತ್ತದೆ. ನೀವು ಯಾರಿಗೂ ನೋವು ಬಯಸದ ದಂಪತಿಗಳು, ನಿಮಗೆ ಆ ದೇವರು ಮಕ್ಕಳನ್ನು ಕರುಣುತ್ತಾನೆ. ನೀವು ಕೂಡಲೇ ಕಾಲ್ನಡಿಗೆಯಲ್ಲಿ ಆತನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಸೇವೆ ಸಲ್ಲಿಸಿ ಬಂದರೆ ನಿಮಗೆ ಮಕ್ಕಳಾಗುತ್ತವೆ. ಅವರ ಮಾತುಗಳನ್ನು ರಂಗಯ್ಯ ದಂಪತಿಗಳಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ನಂತರ ಸನ್ಯಾಸಿ ಅವರ ಮನೆಯಿಂದ ತೆರಳಿದಳು. ನಂತರ ಗಂಡ ಹೆಂಡತಿ ಸನ್ಯಾಸಿಯ ಮಾತುಗಳ ಕುರಿತು ಸಂತೋಷದಿಂದ ಮಾತನಾಡುತ್ತಾ ಕುಳಿತರು.
ನಾವು ಪೂಜ್ಯರು ಹೇಳಿದಂತೆ ನಾವು ಶಿವನ ಸನ್ನಿಧಾನಕ್ಕೆ ಹೋಗಣ, ನಮಗೆ ಮಕ್ಕಳಾಗುತ್ತವೆ. ಸರಿ, ನಾಳೆಯೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋಣ, ಆಗಲಾದರೂ ನಮ್ಮ ಮೇಲೆ ದೇವರಿಗೆ ಕರುಣೆ ಬರುತ್ತದೆ. ಮರುದಿನ ಬೆಳಿಗ್ಗೆ ಇಬ್ಬರೂ ತೀರ್ಥಕ್ಷೇತ್ರಕ್ಕೆ ಕಾಲ್ನಡಿಗೆಯಲ್ಲಿ ಹೊರಡಲು ಸಿದ್ಧರಾದರು. ಬಟ್ಟೆ ಆಹಾರವನ್ನು ಇಟ್ಟುಕೊಂಡು ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭಿಸಿದರು. ಊರಿನಿಂದ ಹೊರಟ ಅವರ ಪಾದಯಾತ್ರೆ ಕಾಡಿನ ಮಧ್ಯ ಕಾಲುದಾರಿಯವರೆಗೂ ನಡೆಯಿತು. ಹಗಲು ರಾತ್ರಿ ಎನ್ನದೆ ಮನದಲ್ಲಿ ದೇವರನ್ನು ನೆನೆಸುತ್ತಾ ಹೆಜ್ಜೆ ಹಾಕಿದರೂ ಹಲವು ದಿನಗಳ ನಂತರ ದೇವರ ದಿವ್ಯ ದರ್ಶನವಾಯಿತು. ಇಲ್ಲಿ ನಮ್ಮ ಜನ್ಮವೇ ಪುಣ್ಯವಾಯಿತು ಎಂಬ ಭಾವನೆ ದಂಪತಿಗಳಲ್ಲಿ ಮೂಡಿತು. ಹಾಗೆಯೇ ದೇವರ ದರ್ಶನವನ್ನು ಮುಗಿಸಿದ ಬಳಿಕ ಊರಿಗೆ ಮರಳಿ ಬಂದರು. ಹಾಗೆ ಕಾಲ ಕಳೆದಂತೆ ಇಬ್ಬರೂ ಮತ್ತೆ ತಮ್ಮ ಕೃಷಿ ಕಾರ್ಯದಲ್ಲಿ ನಿರತರಾದರು. ದಿನ ಉರುಳಿದವು. ನಂತರ ಈ ಇಬ್ಬರು ದಂಪತಿಗಳಿಗೆ ಗಂಡು ಮಗುವಿನ ಜನ್ಮವಾಯಿತು. ಗಂಡ ಹೆಂಡತಿ ತುಂಬ ಸಂತೋಷಪಟ್ಟರು. ಊರಿನ ಜನರೆಲ್ಲರೂ ಎಲ್ಲ ಜನರು ಇವರ ಆದ ಅನುಭವದ ಕುರಿತು ಮಾತನಾಡತೊಡಗಿರು. ಎಲ್ಲರೂ ಅಂದಿನಿಂದ ಇವರನ್ನು ಸಂತೋಷದಿಂದ ಕಾಣತೊಡಗಿದರು. ಹೀಗೆ ದಿನ ಕಳೆದಂತೆ ಆ ಪುಟ್ಟ ಬಾಲಕನನ್ನ ಇಬ್ಬರು ದಂಪತಿಗಳು ತುಂಬಾ ಸಂತೋಷದಿಂದ ಬೆಳೆಸತೊಡಗಿದರು.